ಕೊಂಜಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಮತ್ತು ಇತರ ಸಂಸ್ಥೆಗಳ ಸಹಯೋಗದಲ್ಲಿ ಜೂನ್ 8ರಂದು ಶ್ರಮದಾನ, ಪ್ರಕೃತಿ ಪೂಜೆ, ವನ ಮಹೋತ್ಸವ, ಪರಿಸರ ಸ್ವಚ್ಛತೆ ಕಾರ್ಯಕ್ರಮವು ಕೊಂಜಾಡಿ ದೇವಸ್ಥಾನ ವಠಾರದಲ್ಲಿ ನೆರವೇರಿತು. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ಕೊಂಜಾಡಿ, ದೇವಾಲಯ ಸಂವರ್ಧನಾ ಸಮಿತಿ ಉಡುಪಿ ಜಿಲ್ಲೆ, ಅರಣ್ಯ ಇಲಾಖೆ ಹೆಬ್ರಿ ವಲಯ, ಗ್ರಾಮ ಪಂಚಾಯತ್ ಬೆಳ್ವೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬೆಳ್ವೆ ವಲಯ, ಆರ್ಡಿ ಒಕ್ಕೂಟ, ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ ಆರ್ಡಿ, ದೇವಸ್ಥಾನದ ಭಕ್ತಾಭಿಮಾನಿಗಳು ಹಾಗೂ ಹಿತೈಷಿಗಳು ಇವರ ಸಹಭಾಗಿತ್ವದಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕೊಂಜಾಡಿ ಭಜನಾ ಮಂಡಳಿಯ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರು ಮಾತುಗಳನ್ನಾಡಿದರು. ನಮಗೆ ಅದರ ಜೊತೆಯಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಆರ್ಡಿಯ ಸುದರ್ಶನ ಶೆಟ್ಟಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಗಿಡವನ್ನು ನೆಟ್ಟು, ಹಣ್ಣಿನ ಗಿಡವನ್ನು ನೆಟ್ಟು, ಹಿಂದೆ ನಟ್ಟಿರುವಂಥ ಗಿಡಕ್ಕೆ ಬುಡ ಮಾಡಿ, ಅದಕ್ಕೆ ಸಣ್ಣ ಸಣ್ಣ ಗಿಡದಕ್ಕೆ ಬೇಲಿ ಮಾಡಿ ಹೊಸ ಗಿಡಗಳನ್ನು ಸಹ ನೆಟ್ಟಿದ್ದೇವೆ. ಉಳಿದ ಗಿಡಗಳನ್ನು ನಮ್ಮ ಭಜನಾ ಮಂಡಳಿ ಸದಸ್ಯರು, ಸಂಘ ಸಂಸ್ಥೆಯವರು ಯಾರಿದ್ದಾರೆ ಅವರೆಲ್ಲರೂ ತೆಗೆದುಕೊಂಡು ಹೋಗಿ ತಮ್ಮ ಮನೆಯ ಸುತ್ತ ಇರುವಂಥ ಜಾಗದಲ್ಲಿ ಅದನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಊರಿನ ಹಿರಿಯರು, ಭಜನಾ ಮಂಡಳಿಯ ಸದಸ್ಯರು ಎಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಮುಂದೆಯೂ ಕೂಡ ನಿಮ್ಮ ಸಹಕಾರ, ಸಲಹೆ, ಸೂಚನೆಗಳು ನಮಗಿರಲಿ. ಉದ್ಘಾಟನೆಯನ್ನು ನೆರವೇರಿಸಿದ ಬೆಳ್ವೆ ವಲಯ ಉಪ ವಲಯ ಅರಣ್ಯಾಧಿಕಾರಿಗಳಾದ ಹೇಮಲತಾ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಪ್ರಾಣಿಗಳ ಹಾವಳಿ ಮತ್ತೆ ಕಾಡು ಪ್ರಾಣಿ ಮತ್ತೆ ದನಗಳಿಂದ ರಕ್ಷಣೆ ಮಾಡೋದು ತುಂಬಾ ಕಷ್ಟ. ಸೊ ಅದನ್ನ ನಾವು ರಕ್ಷಣೆ ಮಾಡ್ತೀವಿ. ನಾವು ಕೆಲವೇ ಗಿಡಗಳನ್ನು ನೆಟ್ಟರು ಸಹ ಅದನ್ನ ಪಾಲನಾ ಪೋಷಣೆಗೆ ತುಂಬಾ ಕಾಳಜಿಯನ್ನು ವಹಿಸ್ತೀವಿ. ಅದು ನನಗೆ ತುಂಬಾ ಖುಷಿ ಆಯ್ತು. ಹೆಬ್ರಿ ವಲಯದ ಪರವಾಗಿ ಅವರು ನಟ್ಟ ಗಿಡಗಳಿಗೆ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಈ ದಿನ ನಾನೊಂದು ಅರಣ್ಯ ಇಲಾಖೆಯಿಂದ ಯಾವ ತರ ಗಿಡಗಳ ಜನರಿಗೆ ಅನುಕೂಲ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ದೇವಸ್ಥಾನದೊಳಗೆ ಒಬ್ರು ಕೇಳಿದ್ರು ಗಿಡ ಸಿಗ್ಬೋದಾ ಅಂತ ಹೇಳಿ. ಸೊ ಅರಣ್ಯ ಇಲಾಖೆಯಿಂದ ಒಂದು 7,500 ಗಿಡ ನಾವು ಬೆಳೆಸಿದ್ದೇವೆ. ಸೊ ಈ ಎಲ್ಲದೂ ಗಿಡ ಈಗ ಹೆಚ್ಚಿನ ಖಾಲಿ ಆಗಿದೆ. ಮಹಾಗನಿ, ಸಾಗುವನಿ ಇದೆ. ಇದು ಕಡಿಮೆ ದರದಲ್ಲಿ ಜನರಿಗೆ ಸಿಗ್ತಾ ಇದೆ. 3 ರೂಪಾಯಿ ಮತ್ತು 6 ರೂಪಾಯಿ ದರದಲ್ಲಿ ಜನರಿಗೆ ಸಿಗ್ತಾ ಇದೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಜಾಗದ ಪಟ್ಟಾ ಸ್ಥಳದ RTC, ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ ಇದನ್ನು ನೀವು ವಲಯ ಕಚೇರಿ ಹೆಬ್ರಿಗೆ ನೀಡಿದ್ರೆ ನಿಮಗೆ ಅಲ್ಲಿ ಲಭ್ಯವಿರುವ ಸಸಿಗಳನ್ನ ಒದಗಿಸ್ತಾರೆ. ನಾವು ಅದನ್ನ ನೀವು ಬಿಲ್ ತಗೊಂಡು ಮಡಮಕ್ಕಿ ನರ್ಸರಿಗೆ ಬಂದ್ರೆ ನಾವು ನಿಮ್ ಗಿಡಗಳನ್ನು ಒದಗಿಸ್ತೀವಿ. ಕುಡುಬಿ ಸಮಾಜೋದ್ಧಾರಕ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ನಾಯ್ಕ್ ಅನಿಸಿಕೆಗಳನ್ನು ಹಂಚಿಕೊಂಡರು. ನಾವು ಬದುಕುವ ರೀತಿಗೂ ಇವತ್ತಿನ ಬದುಕುವ ರೀತಿಗೂ ಬೇರೆ ಬೇರೆ ತರ ಇದೆ. ನಾವು ನಮ್ಮ ಹೊಲದ ಸುತ್ತಮುತ್ತಲ ಮೊದಲು ಹಲಸಿನ ಮರ ಇರ್ತಿತ್ತು. ಹಲಸಿನ ಮರ, ಗೇರು ಮರ ಮತ್ತು ಮಾವಿನ ಮರ. ನಾವು ಶಾಲೆ ಹೋಗುವಾಗ ಇಲ್ಲೇ ಆರ್ಡಿಯಲ್ಲಿ ನಾವು ಹಲಸಿನ ಹಣ್ಣು ಅಥವಾ ಮಾವಿನ ಹಣ್ಣು ಕದ್ಕೊಂಡು ತಿಂದು ರುಚಿ ಪಡ್ತಿದ್ದೆವು. ಅವ ನೆಟ್ಟದ ಮರ ಯಾರಂದ್ರೆ ಅಲ್ಲಿಯ ಹಿರಿಯರು. ಅವರೆಲ್ಲ ಕದ್ಕೊಂಡು ತಿಂದ್ರು ಏನು ಹೇಳೋದಿಲ್ಲ ಆಯ್ತಾ, ಆ ಮಕ್ಕಳ ತಿಂದ್ರೆ ಆಯ್ತಾ ಇದ್ರೆ. ಆದ್ರೆ ಇಂಥ ಒಂದು ಯಾಕೆ ಪರಿಸರ ಹೇಳ್ತಿದ್ರೆ, ನಾವು ಶಾಲೆ ಹೋಗುವಾಗ ನಮ್ಮನ್ನು ಗಿಡ ಇಡ್ತಿದ್ದು ತಗೊಂಡೋಗಿ ನಾವು ನಡ್ತಿದ್ರು. ನಟ್ಟು ನಮ್ಗೊಂದು ಬಹುಮಾನ ಕೊಡ್ತಿದ್ರು. ಮಕ್ಕಳೇ, ಇದು 2 ವರ್ಷದ ಫಲ ಬರುತ್ತೆ, ಅದಕ್ಕೆ ಏನ್ ಮಾಡ್ತೀರಿ ಈಗ ಅಂತೇಳಿ. ಅದು ಒಳ್ಳೆ ರೀತಿಯ ಗೊಬ್ಬರ ಹಾಕಿ ಮತ್ತೆ ನಮ್ಮ ಮಾಟಲ್ಲಿ ಕಾಂಪು ಬರೋಲ್ಲ. ಆದ್ರೆ ಎಷ್ಟು ಖುಷಿಯಿಂದ ನಾವು ಅದು ಸಾಕಿ ಸಲಹುತ್ತಿದ್ದೇವೆ ಅಂತೇಳಿ. ಧರ್ಮಸ್ಥಳ ಯೋಜನೆಯ ಯೋಜನಾಧಿಕಾರಿ ಲೀಲಾವತಿ ಮಾತುಗಳನ್ನಾಡಿದರು. ಕಾಡು ಪ್ರಾಣಿಗಳೆಲ್ಲ ನಮ್ಮ ಮನೆಬಾಗಿಲಲ್ಲಿ ಬಂದು ನಿಂತುವಂತಹ ಪರಿಸ್ಥಿತಿ ಆಗಿದೆ. ಯಾಕೆ ಈ ಪರಿಸ್ಥಿತಿ ಆಯ್ತು ಅಂತ ಹೇಳಿದ್ರೆ, ನಾವು ಆ ಒಂದು ನಮ್ಮ ಆಸೆಗೋಸ್ಕರ ಅಂದ್ರೆ ಅನಿವಾರ್ಯ ಆಗಿದೆ. ಇವತ್ತು ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋದಾಗ ನಮಗೂ ಕೂಡ ಹೊಟ್ಟೆಗೆ ತಿನ್ಲಿಕ್ಕೆ ಬೇಕಾದಂತಹ ಅಥವಾ ಮೂಲ ಸೌಕರ್ಯಗಳು ವ್ಯವಸ್ಥೆಗೋಸ್ಕರ ನಾವು ಕಾಡನ್ನು ಕಡಿದು ನಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳುವುದರಿಂದ ಇವತ್ತು ಆ ಕಾಡು ಪ್ರಾಣಿಗಳಿಗೆ ಎಲ್ಲಿ ಬದುಕುವುದಂತೇಳಿ ಗೊತ್ತಾಗದೆ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಪೂಜ್ಯನೀಯ ಹೆಗ್ಗಡೆಯವರು ಸುಮಾರು ನಮ್ಮ ರಾಜ್ಯದಲ್ಲಿಯೇ 10 ಲಕ್ಷ ಒಂದು ಗಿಡನಾಟಿ ಮಾಡುವಂತಹ ಕೆಲಸವನ್ನು ಪ್ರತಿ ವರ್ಷವೂ ಆಗ್ತಾ ಇದೆ. ಈ ವರ್ಷನೂ ಕೂಡ ನಾವು ಇಲ್ಲೇ ಹೆಬ್ರಿಯಲ್ಲಿ ಮಾಡೋಣ ಅಂತ ಒಂದು ತೀರ್ಮಾನವನ್ನು ತಗೊಂಡಾಗ ಇನ್ನೂ ಕೂಡ ಫೈನಲ್ ಆಗಲಿಲ್ಲ. ಫಾರೆಸ್ಟ್ ಹತ್ರ, ರೇಂಜರ್ ಹತ್ರ ಎಲ್ಲ ಮಾತಾಡಿದ್ದೇವೆ. ಅದು ಎಲ್ಲಿ ಕಾಡು ಪ್ರದೇಶವಿದೆಯೋ ಆ ಪ್ಲೇಸ್ ಇನ್ನೂ ಸೆಟ್ ಆಗಲಿಲ್ಲ. ಪ್ಲೇಸ್ ಸೆಟ್ ಆದ್ರೆ ನಮ್ಮೆಲ್ಲರ ಭಾಗ್ಯ ಪೂಜ್ಯರಲ್ಲಿ ಬರ್ತಾರೆ.
ಪಾರಿಜಾತ ಗಿಡಕ್ಕೆ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಗಿಡ ನೆಡುವುದರ ಮೂಲಕ ಉಪ ವಲಯ ಅರಣ್ಯಾಧಿಕಾರಿಗಳು ಉದ್ಘಾಟನೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಆನಂದ ಶೆಟ್ಟಿ, ಆಶಾಲತಾ ಶೆಟ್ಟಿ, ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ನ ಉಪಾಧ್ಯಕ್ಷರಾದ ಹರೀಶ್ ಹೆಗಡೆ, ದೇವಳದ ವ್ಯವಸ್ಥಾಪನಾ ಸಮಿತಿಯ ಕೃಷ್ಣ ನಾಯ್ಕ್, ಆರ್ಡಿ ಶ್ರೀ ದುರ್ಗಾ ಸೇವಾ ಬಳಗದ ಅಧ್ಯಕ್ಷರಾದ ಜುಗಲ್ಗೊಡ್ಡೆ ಚಂದ್ರ, ಅರಸಮಕಾನು ದೇವಾಲಯ ಸಂವರ್ಧನಾ ಸಮಿತಿಯ ಗಣೇಶ್, ಯೋಜನೆಯ ಮೇಲ್ವಿಚಾರಕರಾದ ರಾಘವೇಂದ್ರ, ಅಧ್ಯಕ್ಷರಾದ ಕೃಷ್ಣ ಪುತ್ರನ್, ದಿವಾಕರ್ ಶೆಟ್ಟಿ ಮಣಿಪಾಲ, ಕೊಂಜಾಡಿ ಹಾಡಿಗಾರ ಮನೆ ಆಶಾಲತಾ ಶೆಟ್ಟಿ, ಭಜನಾ ಮಂಡಳಿಯ ಕಾರ್ಯದರ್ಶಿ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಸುದರ್ಶನ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು.